ಓಂ ಗುರುಭ್ಯೋ ನಮಃ. ಪ್ರಥಮ ಸ್ಕಂದ 12ನೇ ಅಧ್ಯಾಯ. ಪರೀಕ್ಷಿತ್ ರಾಜನ ಜನನ. ಶೌನಕ ಮಹರ್ಷಿಗಳು ಸೂತ ಪುರಾಣಿಕರನ್ನು ಪ್ರಶ್ನಿಸಿದರು. ಅಶ್ವತ್ಥಾಮ್ನೋಪಸೃಷ್ಟೇನ ಬ್ರಹ್ಮ ಶೀರ್ಷ್ಣೋರು ತೇಜಸ ಉತ್ತರಾಯ ಹತೋ ಗರ್ಭ ಈಶೇನ ಜೀವಿತಃ ಪುನಃ. ಪುರಾಣಿಕರೇ, ಅಶ್ವತ್ಥಾಮನು ಪ್ರಯೋಗಿಸಿದ ಪರಮ ತೇಜಸ್ವಿಯಾದ ಬ್ರಹ್ಮ ಶಿರೋಸ್ತ್ರದಿಂದ ನಾಶಪಡಿಸಲ್ಪಟ್ಟಿದ್ದ ಉತ್ತರೆಯ ಗರ್ಭವನ್ನು ಪರಮಾತ್ಮನು ಪುನರುಜ್ಜೀವನಗೊಳಿಸಿದನೆಂದು ಕೇಳಿದೆವು. ಆ ಗರ್ಭದಲ್ಲಿ ಜನಿಸಿದ ಮಹಾಜ್ಞಾನಿಯೂ ಮಹಾತ್ಮನೂ ಆದ ಪರೀಕ್ಷಿತ್ ರಾಜನು ಮಾಡಿದ ಕರ್ಮಗಳಾವುದು? ಅವನಿಗೆ ಮೃತ್ಯುವು ಹೇಗೆ ಉಂಟಾಯಿತು? ಅನಂತರ ಅವನು ಯಾವ ಗತಿಯನ್ನು ಪಡೆದನು? ಇವೆಲ್ಲವನ್ನೂ ಸರಿ ಎನಿಸಿದರೆ ನಮಗೆ ತಿಳಿಸಿರಿ, ನಾವು ಶ್ರದ್ಧೆಯಿಂದ ಕೇಳುತ್ತೇವೆ. ಶುಕ ಮಹಾಮುನಿಗಳೇ, ಜ್ಞಾನವನ್ನು ಪಡೆದ ಆ ರಾಜರ್ಷಿಯೇ ಧನ್ಯನು. ಅಂತಹವನ ಪವಿತ್ರವಾದ ವೃತ್ತಾಂತವನ್ನು ತಿಳಿಸುವಿರಾ? ಸೂತ ಪುರಾಣಿಕರು ಹೇಳುತ್ತಾರೆ. ಧರ್ಮರಾಜ ಯುಧಿಷ್ಠಿರನು ಪ್ರಜೆಗಳನ್ನು ಸಂತೋಷಪಡಿಸುತ್ತಾ ತಂದೆಯಂತೆ ಅವರನ್ನು ಸಂರಕ್ಷಿಸುತ್ತಿದ್ದನು. ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳ ಸೇವನೆಯಿಂದ ಸಮಸ್ತ ಭೋಗಗಳಲ್ಲೂ ನಿಸ್ಪೃಹನಾಗಿ ಅವರನ್ನು ಪಾಲಿಸುತ್ತಿದ್ದನು. ಅವನು ಎಂತಹ ಪುಣ್ಯಶಾಲಿಯಾಗಿದ್ದನೆಂದರೆ ಪುಷ್ಕಳವಾದ ಸಂಪತ್ತನ್ನು ಹೊಂದಿ ಆ ಮೂಲಕ ಶ್ರೇಷ್ಠವಾದ ಅನೇಕ ಯಜ್ಞಗಳನ್ನಾಚರಿಸಿ ಶ್ರೇಷ್ಠವಾದ ಲೋಕಗಳನ್ನು ಗಳಿಸಿದ್ದನು. ಆತನಿಗೆ ಅನುಕೂಲೆಯರಾದ ರಾಣಿಯರು, ಅನುಕೂಲರಾದ ಒಡಹುಟ್ಟಿದವರು ಇದ್ದು ಇಡೀ ಜಂಬೂದ್ವೀಪದ ಅಧಿಪತ್ಯವೇ ದೊರಕಿತ್ತು. ಆತನ ಕೀರ್ತಿಯು ಸ್ವರ್ಗವನ್ನೂ ವ್ಯಾಪಿಸಿದ್ದು ದೇವತೆಗಳು ಆಸೆ ಪಡಬಹುದಾದ ಭೋಗ ಸಮೃದ್ಧಿಯನ್ನು ಹೊಂದಿದ್ದನು. ಆದರೂ ಬಹಳವಾಗಿ ಹಸಿದಿರುವವನಿಗೆ ಭೋಜನವನ್ನು ಬಿಟ್ಟು ಬೇರೆ ಯಾವುದೂ ಹೇಗೆ ರುಚಿಸುವುದಿಲ್ಲವೋ ಹಾಗೆಯೇ ಶ್ರೀಕೃಷ್ಣನನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದ ಆತನಿಗೆ ಆ ಯಾವ ಭೋಗ ಸಂಪತ್ತೂ ರುಚಿಸಲಿಲ್ಲ. ಭಾರ್ಗವರೇ, ಉತ್ತರೆಯ ಗರ್ಭದಲ್ಲಿದ್ದ ವೀರ ಶಿಶು ಪರೀಕ್ಷಿತ್ತು ಬ್ರಹ್ಮ ಶಿರೋಸ್ತ್ರದ ತೇಜಸ್ಸು ತನ್ನನ್ನು ಸುಟ್ಟು ಹಾಕಲು ಪ್ರಯತ್ನಿಸುತ್ತಿರುವಾಗ ಕಣ್ಣುಗಳ ಮುಂದೆ ಒಂದಾನೊಂದು ಜ್ಯೋತಿರ್ಮಯ ಪುರುಷನನ್ನು ನೋಡಿತು. ಆ ಪುರುಷನು ಆಕಾರದಲ್ಲಿ ಅಂಗುಷ್ಟ ಪ್ರಮಾಣದವನಾಗಿದ್ದರೂ ಅವನ ತೇಜಸ್ಸು ಅತ್ಯದ್ಭುತವಾಗಿತ್ತು, ಅತಿ ನಿರ್ಮಲವಾಗಿತ್ತು. ಆತನು ಥಳಥಳಿಸುವ ಚಿನ್ನದ ಕಿರೀಟವನ್ನು ಧರಿಸಿದ್ದನು. ನೀಲವರ್ಣದ ದೇಹಕಾಂತಿಯಿಂದ ಕೂಡಿದ ಆ ಸುಂದರ ಮೂರ್ತಿಯು ಮಿಂಚಿನಂತೆ ಹೊಳೆಯುವ ಪೀತಾಂಬರವನ್ನು, ತಲೆಯಲ್ಲಿ ಸ್ವರ್ಣ ಕಿರೀಟವನ್ನು ಧರಿಸಿ ರಾರಾಜಿಸುತ್ತಿದ್ದನು. ಅತಿ ಸುಂದರವಾಗಿ ದೀರ್ಘವಾಗಿದ್ದ 4 ತೋಳುಗಳಿಂದ ಒಪ್ಪುತ್ತಿದ್ದನು. ಆತನ ಕಿವಿಯಲ್ಲಿ ಚಿನ್ನದ ಕುಂಡಲಗಳು ಹೊಳೆಯುತ್ತಿದ್ದವು. ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದವು. ಆತನು ಕೈಯಲ್ಲಿ ಗದೆಯೊಂದನ್ನು ಹಿಡಿದುಕೊಂಡು ಎಲ್ಲ ದಿಕ್ಕುಗಳಲ್ಲೂ ಸುತ್ತುತ್ತಾ ಉರಿಯುವ ಕೊಳ್ಳಿಯಂತಿದ್ದ ತನ್ನ ಗದೆಯನ್ನು ಮತ್ತೆ ಮತ್ತೆ ತಿರುಗಿಸುತ್ತಾ ಸೂರ್ಯನು ತನ್ನ ಕಿರಣಗಳಿಂದ ಮಂಜನ್ನು ಹೊಡೆದೋಡಿಸುವಂತೆ ಬ್ರಹ್ಮಾಸ್ತ್ರದ ತೇಜಸ್ಸನ್ನು ಬಡಿದಟ್ಟುತ್ತಿದ್ದನು. ಅಂತಹ ಮಹಾಪುರುಷನನ್ನು ಕಂಡ ಗರ್ಭಸ್ಥ ಶಿಶುವು ಈತನಾರು ಎಂದು ಆತನನ್ನು ಗಮನಿಸತೊಡಗಿತು. ಆಗ ಅಪ್ರಮೇಯ ಸ್ವರೂಪನಾದ ಧರ್ಮರಕ್ಷಕನಾದ ಶ್ರೀಹರಿಯು ಆ ಬ್ರಹ್ಮಶಿರೋಸ್ತ್ರದ ತೇಜಸ್ಸನ್ನು ಶಮನಗೊಳಿಸಿ ಆ 10 ತಿಂಗಳ ಮಗುವು ನೋಡುತ್ತಿರುವಂತೆಯೇ ಅಲ್ಲಿಯೇ ಅಂತರ್ಧಾನ ಹೊಂದಿಬಿಟ್ಟನು. ಅನಂತರ ಎಲ್ಲ ಗ್ರಹಗಳು ಅನುಕೂಲವಾಗಿ ಎಲ್ಲ ಸದ್ಗುಣಗಳು ಕೂಡಿ ಸುಫಲಪ್ರದವಾಗಿದ್ದ ಶುಭ ಸಮಯದಲ್ಲಿ ಪಾಂಡುವಿನ ವಂಶದ ಕುಡಿಯಾದ ಸುಪುತ್ರನ ಜನನವಾಯಿತು. ಆ ಶಿಶುವು ತನ್ನ ತೇಜಸ್ಸು ಪರಾಕ್ರಮಗಳಿಂದ ಪಾಂಡು ಮಹಾರಾಜನೇ ಮತ್ತೆ ಹುಟ್ಟಿ ಬಂದಂತೆ ಬೆಳಗುತ್ತಿತ್ತು. ಮೊಮ್ಮಗನು ಹುಟ್ಟಿದ ಸಮಾಚಾರವನ್ನು ಕೇಳಿ ಯುಧಿಷ್ಠಿರನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆತನು ಧೌಮ್ಯ, ಕೃಪಾಚಾರ್ಯರೇ ಮುಂತಾದವರಿಂದ ಬ್ರಾಹ್ಮಣರಿಂದ ಮಗುವಿಗೆ ಮಂಗಳ ವಾಚನ ಮಾಡಿಸಿ ಜಾತಕ ಕರ್ಮ ಸಂಸ್ಕಾರವನ್ನು ನೆರವೇರಿಸಿದನು. ದಾನಕ್ಕೆ ಯೋಗ್ಯವಾದ ಶ್ರೇಷ್ಠವಾದ ದೇಶ, ಕಾಲ, ಪಾತ್ರಗಳಾವುದು ಎಂಬುದನ್ನರಿತಿದ್ದ ಆ ಮಹಾತ್ಮನು ಹೊಕ್ಕುಳು ಕುಡಿ ಕತ್ತರಿಸುವುದಕ್ಕೆ ಮುಂಚೆ ಬರುವ ಪ್ರಜಾತೀರ್ಥವೆಂಬ ಸತ್ಕಾಲದಲ್ಲಿ ಬ್ರಾಹ್ಮಣರಿಗೆ ಸುವರ್ಣ, ಹಸುಗಳು, ಭೂಮಿ, ಗ್ರಾಮ ಮುಂತಾದ ಉತ್ತಮ ಜಾತಿಯ ಆನೆ, ಕುದುರೆಗಳು ಮತ್ತು ಅನ್ನ ಇವುಗಳನ್ನು ದಾನ ಮಾಡಿದನು. ಅವುಗಳಿಂದ ಸಂತೋಷಗೊಂಡ ಬ್ರಾಹ್ಮಣರು ಮಹಾವೀರ್ಯಶಾಲಿಯಾಗಿದ್ದ ಧರ್ಮರಾಜನನ್ನು ಕುರಿತು ಹೀಗೆಂದರು. ಪುರುವಂಶ ಶಿರೋಮಣಿಯೇ, ನಿವಾರಿಸಲಸಾಧ್ಯವಾದ ಕಾಲದ ಗತಿಯಂತೆ
ಪವಿತ್ರವಾದ ಕುರುವಂಶವು ಇನ್ನೇನು ನಾಶ ಹೊಂದಿ ಬಿಡುವುದು ಎನ್ನುವ ಸಮಯದಲ್ಲಿ ಸರ್ವ ಸಮರ್ಥನಾದ ಭಗವಾನ್ ಮಹಾವಿಷ್ಣುವು ನಿಮ್ಮ ಮೇಲೆ ಕೃಪೆ ತೋರಿ ನಿಮಗೆ ಈ ಬಾಲಕನನ್ನು ದಯಪಾಲಿಸಿ ಆತನ ಸಂರಕ್ಷಣೆಯನ್ನು ಮಾಡಿದ್ದಾನೆ. ಆದ್ದರಿಂದ ಇವನಿಗೆ ವಿಷ್ಣುರಾತ, ವಿಷ್ಣುವಿನಿಂದ ಸಂರಕ್ಷಿತನಾದವನು ಎಂಬ ಹೆಸರು ದೊರೆಯುತ್ತದೆ. ನಿಸ್ಸಂಶಯವಾಗಿಯೂ ಈ ಬಾಲಕನು ಲೋಕದಲ್ಲಿ ಮಹಾ ಯಶಸ್ವಿಯೂ ಪರಮ ಭಗವದ್ಭಕ್ತನೂ ಆದ ಮಹಾಪುರುಷನಾಗುವನು. ಆಗ ಯುಧಿಷ್ಠಿರನು ಅವರನ್ನು ಕುರಿತು, ಪೂಜ್ಯರೇ, ಈ ಬಾಲಕನು ತನ್ನ ಉಜ್ವಲವಾದ ಕೀರ್ತಿಯಿಂದ ನಮ್ಮ ವಂಶದ ಪುಣ್ಯಶ್ಲೋಕರಾದ ಮಹಾತ್ಮರಾದ ರಾಜರ್ಷಿಗಳನ್ನು ಅನುಸರಿಸುತ್ತಾನಷ್ಟೇ ಎಂದು ಕೇಳಲು ಅವರು ಹೀಗೆ ಉತ್ತರ ಕೊಟ್ಟರು. ಎಲೈ ಕುಂತಿನಂದನನೇ, ಈತನು ಮನುಪುತ್ರನಾದ ಇಕ್ಷ್ವಾಕು ಮಹಾರಾಜನಂತೆ ತನ್ನ ಪ್ರಜೆಗಳನ್ನು ಪಾಲಿಸುವನು ಮತ್ತು ದಶರಥ ಕುಮಾರನಾದ ಶ್ರೀರಾಮನಂತೆ ಬ್ರಾಹ್ಮಣ ಭಕ್ತನೂ ಸತ್ಯ ಪ್ರತಿಜ್ಞನೂ ಆಗುವನು. ಉಶೀನರದ ಅರಸನಾದ ಶಿಬಿಯಂತೆ ಕೊಡುಗೈಯುಳ್ಳವನು ಶರಣಾಗತ ವತ್ಸಲನೂ ಆಗುವನು ಮತ್ತು ಯಜ್ಞವನ್ನಾಚರಿಸುವವರಲ್ಲಿ ದುಷ್ಯಂತ ಪುತ್ರನಾದ ಭರತ ಚಕ್ರವರ್ತಿಗೆ ಸಾಟಿಯಾಗಿ ತನ್ನ ವಂಶದ ಕೀರ್ತಿಯನ್ನು ಹಬ್ಬಿಸುವನು. ಬಿಲ್ಗಾರರಲ್ಲಿ ಕಾರ್ತವೀರ್ಯಾರ್ಜುನನಿಗೂ ತನ್ನ ತಾತನಾದ ಅರ್ಜುನನಿಗೂ ಸಮನೆನಿಸುವನು. ಅಗ್ನಿಯಂತೆ ಎದುರಿಸಲು ಅಶಕ್ಯವಾದ ಪ್ರತಾಪವುಳ್ಳವನು, ಸಮುದ್ರದಂತೆ ಅತಿಕ್ರಮಿಸಲು ಅಸಾಧ್ಯನೂ ಆಗುವನು. ಸಿಂಹದಂತೆ ಮಹಾಪರಾಕ್ರಮಿಯೂ, ಹಿಮಾಲಯದಂತೆ ಸರ್ವರಿಗೂ ಆಶ್ರಯನೂ, ಭೂದೇವಿಯಂತೆ ಕ್ಷಮಾ ಗುಣಶಾಲಿಯೂ ಮತ್ತು ಪ್ರಜೆಗಳ ವಿಷಯದಲ್ಲಿ ತಾಯಿ ತಂದೆಗಳಂತೆ ಸಹನಶೀಲನೂ ಆಗುವನು. ಸಮಭಾವದಲ್ಲಿ ಬ್ರಹ್ಮದೇವರಿಗೂ, ಅನುಗ್ರಹ ಮಾಡುವುದರಲ್ಲಿ ಈಶ್ವರನಿಗೂ, ಸರ್ವ ಪ್ರಾಣಿಗಳಿಗೂ ಆಸರೆಯನ್ನಿತ್ತು ರಕ್ಷಿಸುವುದರಲ್ಲಿ ಲಕ್ಷ್ಮೀಪತಿಗೂ ಸಮಾನನಾಗುವನು. ಸಮಸ್ತ ಶ್ರೇಷ್ಠ ಗುಣಗಳ ಮಹಾತ್ಮೆಯನ್ನು ಹೊಂದಿರುವ ವಿಷಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಅನುಸರಿಸುವವನು ರಂತಿದೇವನಂತೆ ಔದಾರ್ಯ ಗುಣ ಸಂಪನ್ನನಾಗುವನು. ಯಯಾತಿಯಂತೆ ಪರಮ ಧಾರ್ಮಿಕನಾಗುವನು. ಧೈರ್ಯದಲ್ಲಿ ಬಲಿಚಕ್ರವರ್ತಿಯನ್ನು, ಶ್ರೀಕೃಷ್ಣ ಭಕ್ತಿಯ ನಿಷ್ಠೆಯಲ್ಲಿ ಪ್ರಹ್ಲಾದನನ್ನೂ ಸರಿಹೋಲುವನು. ಅನೇಕ ಅಶ್ವಮೇಧ ಯಜ್ಞಗಳನ್ನು ಮಾಡುವನು. ಗುರು ಹಿರಿಯರ ಸೇವೆಯನ್ನು ನಿಷ್ಠೆಯಿಂದ ಮಾಡುವನು. ಈತನ ವಂಶದಲ್ಲಿ ರಾಜರ್ಷಿಗಳು ಜನಿಸುವರು. ಮರ್ಯಾದೆ ಮೀರಿ ನಡೆಯುವವರನ್ನು ಈತನು ದಂಡಿಸುವನು ಮತ್ತು ಭೂಮಿಯಲ್ಲಿ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಕಲಿಯನ್ನು ನಿಗ್ರಹಿಸುವನು. ಕಡೆಗೆ ಒಬ್ಬ ಬ್ರಾಹ್ಮಣ ಪುತ್ರನು ಕೊಡುವ ಶಾಪದಿಂದ ತನಗೆ ತಕ್ಷಕನಿಂದ ಸಾವುಂಟಾಗುವುದೆಂಬುದನ್ನು ತಿಳಿದು ಸರ್ವಸಂಗ ಪರಿತ್ಯಾಗ ಮಾಡಿ ಶ್ರೀಹರಿಯ ಪರಮ ಪದವನ್ನೇ ಹೊಂದುವನು. ವ್ಯಾಸಪುತ್ರರಾದ ಶುಕ ಮಹಾಮುನಿಗಳಿಂದ ಆತ್ಮಸ್ವರೂಪದ ಯಥಾರ್ಥ ಜ್ಞಾನವನ್ನು ಪಡೆದವನಾಗಿ ಕೊನೆಗೆ ಗಂಗಾ ತೀರದಲ್ಲಿ ದೇಹ ತ್ಯಾಗ ಮಾಡಿ ಯಾವ ಭಯ ಪ್ರಸಂಗವೂ ಇಲ್ಲದ ಮೋಕ್ಷವನ್ನೇ ಪಡೆಯುವನು. ಇದು ಸತ್ಯ. ಜ್ಯೋತಿಷ್ಶಾಸ್ತ್ರದಲ್ಲಿ ಪ್ರವೀಣರಾದ ಬ್ರಾಹ್ಮಣರು ಧರ್ಮರಾಜನಿಗೆ ಆ ಬಾಲಕನ ಭವಿಷ್ಯವನ್ನು ತಿಳಿಸಿ ಯಥೋಚಿತವಾದ ಸಂಭಾವನೆಯನ್ನು ಸ್ವೀಕರಿಸಿ ತಮ್ಮ ತಮ್ಮ ಗೃಹಗಳಿಗೆ ತೆರಳಿದರು. ಆ ರಾಜಕುಮಾರನೇ ಮುಂದೆ ಪರೀಕ್ಷಿತ್ ಎಂಬ ಹೆಸರಿನಿಂದ ವಿಖ್ಯಾತನಾದನು. ತಾನು ತಾಯಿಯ ಗರ್ಭದಲ್ಲಿದ್ದಾಗ ಸಂದರ್ಶಿಸಿದ್ದ ಪರಮಪುರುಷನನ್ನೇ ಸ್ಮರಣೆ ಮಾಡುತ್ತಾ ಆತನು ಯಾರಾಗಿರಬಹುದು, ಎಲ್ಲಿರಬಹುದು ಎಂದು ಪರೀಕ್ಷೆ ಮಾಡುತ್ತಿದ್ದುದರಿಂದ ಅವನಿಗೆ ಆ ಹೆಸರು ಪ್ರಸಿದ್ಧವಾಯಿತು. ಆ ರಾಜಕುಮಾರನು ತನ್ನ ಗುರು ಹಿರಿಯರಿಂದ ಪೋಷಿಸಲ್ಪಡುತ್ತಾ ಶುಕ್ಲ ಪಕ್ಷದಲ್ಲಿ ಪ್ರತಿದಿನವೂ ತನ್ನ ಕಲೆಗಳಿಂದ ಬೆಳವಣಿಗೆ ಹೊಂದುವ ಚಂದ್ರನಂತೆ ಶೀಘ್ರದಲ್ಲಿಯೇ ಬೆಳವಣಿಗೆ ಹೊಂದಿದನು. ಅದೇ ಸಮಯದಲ್ಲಿ ಮಹಾರಾಜ ಯುಧಿಷ್ಠಿರನಿಗೆ ತಾನು ಮಾಡಿದ್ದ ಸ್ವಜನ ಸಂಹಾರಕ್ಕೆ ಪ್ರಾಯಶ್ಚಿತ್ತವಾಗಿ ಅಶ್ವಮೇಧ ಯಜ್ಞವನ್ನು ಮಾಡುವ ಮನಸ್ಸುಂಟಾಯಿತು. ಆದರೆ ಅದಕ್ಕೆ ಹಣವನ್ನು ಹೇಗೆ ಹೊಂದಿಸಬೇಕೆಂಬುದೇ ಅವನಿಗೆ ದೊಡ್ಡ ಚಿಂತೆಯಾಯಿತು. ಪ್ರಜೆಗಳಿಂದ ಕಂದಾಯ ರೂಪದಲ್ಲಿ ಮತ್ತು ದಂಡಗಳ ರೂಪದಲ್ಲಿ ದೊರೆಯುತ್ತಿದ್ದ ಹಣವನ್ನು ಬಿಟ್ಟು ಬೇರಾವ ಹಣವೂ ದೊರೆಯದೆ ಆತನು ಚಿಂತಾಕ್ರಾಂತನಾದನು. ಆಗ ಆತನ ಅಭಿಪ್ರಾಯವನ್ನಿರಿತ ಶ್ರೀಕೃಷ್ಣ ಪರಮಾತ್ಮನ ಪ್ರೇರಣೆಯಂತೆ ಅವನ ಸಹೋದರರು ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿ ಮರುತ್ತ ರಾಜನು ಮತ್ತು ಬ್ರಾಹ್ಮಣರು ಹಿಂದೆ ಬಿಟ್ಟು ಹೋಗಿದ್ದ ಹೇರಳವಾದ ಹಣವನ್ನು ತಂದುಕೊಟ್ಟರು. ಅದರಿಂದ ಯಜ್ಞ ದ್ರವ್ಯಗಳನ್ನು ಸಂಪಾದಿಸಿ ಧರ್ಮಭೀರುವಾದ ಧರ್ಮರಾಜನು 3 ಅಶ್ವಮೇಧ ಯಜ್ಞಗಳನ್ನು ಆಚರಿಸಿ
ತನ್ಮೂಲಕ ಭಗವಂತನನ್ನು ಆರಾಧಿಸಿದನು. ಯುಧಿಷ್ಠಿರನ ಆಹ್ವಾನದಂತೆ ಅಲ್ಲಿಗೆ ದಯಮಾಡಿಸಿದ ಭಗವಂತನು ಬ್ರಾಹ್ಮಣರ ಮೂಲಕ ಅವನಿಂದ ಆ ಯಜ್ಞಗಳನ್ನು ನಡೆಯಿಸಿ ಅವನ ಮನಸ್ಸಂತೋಷಕ್ಕಾಗಿ ಅಲ್ಲಿಗೆ ಕೆಲವು ದಿನಗಳ ಕಾಲ ಉಳಿದುಕೊಂಡನು. ಅನಂತರ ಯಾದವರಿಂದ ಸುತ್ತುವರಿಯಲ್ಪಟ್ಟ ಮಹಾಪ್ರಭುವು ಬಂಧು ಸಹಿತನಾದ ಧರ್ಮರಾಜನ ಮತ್ತು ಮಹಾರಾಣಿ ದ್ರೌಪದಿಯ ಅನುಮತಿಯನ್ನು ಪಡೆದು ಅರ್ಜುನನೊಡನೆ ದ್ವಾರಕೆಗೆ ಪ್ರಯಾಣ ಬೆಳೆಸಿದನು. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂದದ 12ನೇ ಅಧ್ಯಾಯವು ಮುಗಿಯಿತು. ಓಂ ತತ್ಸತ್.